ಕೇದಾರನಾಥಕ್ಕೆ ತೆರಳುತ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನ ಆಗಿ 7 ಮಂದಿ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಗುಪ್ತಕಾಶಿ ಕೇದಾರನಾಥ್ಗೆ ಹೋಗ್ತಾ ಇದ್ದಂತಹ ಹೆಲಿಕಾಪ್ಟರ್ ಗೌರಿಕುಂಡ ಅರಣ್ಯ ಪ್ರದೇಶದ ಬಳಿ ಪತನ ಆಗಿದೆ. ಏರ್ ಇಂಡಿಯಾ ವಿಮಾನ ದುರಂತದ ಬೆನ್ನಲ್ಲೇ ಹೆಲಿಕಾಪ್ಟರ್ ಪತನ ಆಗಿ ಮತ್ತೊಂದು ದುರಂತ ಸಂಭವಿಸಿದೆ. ಗೌರಿಕುಂಡ ಅರಣ್ಯ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್, 2 ಮಕ್ಕಳು ಸೇರಿದಂತೆ ಒಟ್ಟು 7 ಜನ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ದುರಂತಕ್ಕೆ ಹವಾಮಾನ ವೈಪರೀತ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದ ಈ ಘಟನೆ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ದುರಂತ ನಡೆದಿರೋ ಸ್ಥಳಕ್ಕೆ NDRF ಮತ್ತು SDRF ತಂಡ ದೌಡಾಯಿಸಿದೆ. ಅಲ್ಲಿನ ಒಂದಷ್ಟು ದೃಶ್ಯಗಳು ಲಭ್ಯ ಆಗಿರೋದನ್ನ ನ್ಯೂಸ್ ಫಸ್ಟ್ನಲ್ಲಿ ಗಮನಿಸ್ತಾ ಇದ್ದೀರಾ. ಅರಣ್ಯದ ಮಧ್ಯಭಾಗದಲ್ಲಿ ಈ ತರ ಹೆಲಿಕಾಪ್ಟರ್ ಪತನ ಆಗಿ ಹೆಲಿಕಾಪ್ಟರ್ನಲ್ಲಿದ್ದಂತಹ 7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಓರ್ವ ಪೈಲಟ್, 2 ಮಕ್ಕಳು ಸೇರಿದಂತೆ ಒಟ್ಟು 7 ಜನ ಪ್ರಯಾಣಿಸ್ತಾ ಇದ್ರು ಹೆಲಿಕಾಪ್ಟರ್ನಲ್ಲಿ ಅನ್ನೋ ಮಾಹಿತಿ ಇದೆ. ಉತ್ತರಾಖಂಡ್ನಿಂದ ಕೇದಾರ್ನಾಥ್ಗೆ ಹೋಗ್ತಾ ಇದ್ದಂತಹ ಹೆಲಿಕಾಪ್ಟರ್ ಇದು. ಬೆಳಗ್ಗೆ 5:30 ಸುಮಾರಿಗೆ ಹೊರಟಿತ್ತು. ಅದಾದ ಕೆಲವು ನಿಮಿಷಗಳಲ್ಲಿ ಈ ಘಟನೆ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಲಿಕಾಪ್ಟರ್ ಹೊರಟ ನಂತರ ಹವಾಮಾನ ವೈಪರೀತ್ಯದಿಂದ ಈ ದುರಂತ ಸಂಭವಿಸಿದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂಥ ಮಾಹಿತಿ. ಯಾವುದೇ ಟೆಕ್ನಿಕಲ್ ಎರರ್ಸ್ ಅಲ್ಲ, ಆದರೆ ಹವಾಮಾನ ವೈಪರೀತ್ಯದಿಂದ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅರಣ್ಯದ ಒಳಭಾಗದಲ್ಲಿ ಹೆಲಿಕಾಪ್ಟರ್ ಪತನ ಆಗಿರೋದು. ಈಗಾಗಲೇ ಅದರ ಅವಶೇಷಗಳನ್ನು ನೋಡ್ತಾ ಇದ್ದೀರಾ. ಇಡೀ ಹೆಲಿಕಾಪ್ಟರ್ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈಗ ಕೇದಾರ್ನಾಥ್ಗೆ ತೆರಳ್ತಾ ಇದ್ದಂತಹ ಹೆಲಿಕಾಪ್ಟರ್ ಪತನ ಆಗಿ 7 ಮಂದಿ ಪ್ರಾಣ ಕಳೆದುಕೊಂಡಿರೋ ದುರಂತ, ಈ ಘಟನೆ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಹೌದು ವಿಜಯ್, ಇವತ್ತು ಬೆಳಿಗ್ಗೆ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯ ಗುಪ್ತಕಾಶಿಯಿಂದ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಕೇದಾರನಾಥಕ್ಕೆ ಹೊರಟಿತ್ತು. ಮಾರ್ಗ ಮಧ್ಯೆ ಇರುವಂತಹ ಗೌರಿಕುಂಡದ ಬಳಿ ಹೆಲಿಕಾಪ್ಟರ್ ಪತನ ಆಗಿದೆ. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಹೆಲಿಕಾಪ್ಟರ್ ಪತನ ಆಗಿದೆ ಅಂತೇಳಿ ಈಗ ಸ್ಥಳೀಯ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ ಹೆಲಿಕಾಪ್ಟರ್ನಲ್ಲಿ 7 ಮಂದಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಈಗ 7 ಮಂದಿ ಕೂಡ ಸಾವನ್ನಪ್ಪಿರತಕ್ಕಂತಹ ಸಾಧ್ಯತೆ ಇದೆ. ಈಗ ಸ್ಥಳಕ್ಕೆ ರಕ್ಷಣಾ ತಂಡಗಳು ಕೂಡ ಹೋಗ್ತಾ ಇವೆ ಅಂತೇಳಿ ರುದ್ರಪ್ರಯಾಗ್ ಜಿಲ್ಲೆಯ ADGP ಆಗಿರ್ತಕ್ಕಂಥ ವಿ ಗಣೇಶನ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಉತ್ತರಾಖಂಡ್ CM ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಈ ಹೆಲಿಕಾಪ್ಟರ್ ಪತನದ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಕಳೆದ ವಾರವಷ್ಟೇ ಇದೇ ಗುಪ್ತಕಾಶಿಯ ಬಳಿ ಹೆಲಿಕಾಪ್ಟರ್ ಒಂದು ಟೇಕ್ ಆಫ್ ಆದಂತಹ 1 ನಿಮಿಷದಲ್ಲಿ ರಸ್ತೆಗೆ ಬಂದು ಕ್ರಾಶ್ ಲ್ಯಾಂಡಿಂಗ್ ಅನ್ನ ಮಾಡಿತ್ತು. ಆದ್ರೆ ಆ ವೇಳೆಯಲ್ಲಿ ಹೆಲಿಕಾಪ್ಟರ್ ಇದ್ದಂತಹ ಪ್ರಯಾಣಿಕರು, ಪೈಲಟ್ ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ರು. ಯಾಕಂದ್ರೆ ಅದು ರಸ್ತೆ ಮೇಲೆ ಕ್ರಾಶ್ ಲ್ಯಾಂಡಿಂಗ್ ಆದ ಕಾರಣದಿಂದಾಗಿ ಹೆಚ್ಚಿನ ಅನಾಹುತ ಯಾವುದೂ ಸಂಭವಿಸಿರಲಿಲ್ಲ. ಒಂದು ಹೆಲಿಕಾಪ್ಟರ್ನ ರೆಕ್ಕೆ ಮಾತ್ರ ಕಾರ್ಗೆ ಬಡಿದಿತ್ತು. ಅದರಿಂದಾಗಿ ಪ್ರಯಾಣಿಕರು ಎಲ್ಲರೂ ಕೂಡ ಬಚಾವಾಗಿದ್ರು. ಆದ್ರೆ ಈಗ ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಗೌರಿಕುಂಡದ ಬಳಿ ಅಂದ್ರೆ ಸುಮಾರು ಒಂದು 10-15 ಕಿಲೋಮೀಟರ್ ದೂರ ಆಗುತ್ತೆ ಗುಪ್ತಕಾಶಿಯಿಂದ ಗೌರಿಕುಂಡ್ಗೆ. ಅಲ್ಲಿ ಹೋಗಿ ಕಾಡಿನ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಈ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಪತನ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಸ್ಥಳೀಯ ಅಧಿಕಾರಿಗಳು ನೀಡಿದ್ದಾರೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಕೇದಾರನಾಥ ಕಣಿವೆ ಆಗ್ಬೋದು ಅಥವಾ ಬದ್ರಿನಾಥ ಕಣಿವೆ ಆಗ್ಬೋದು, ಇಲ್ಲಿ ಹವಾಮಾನ ಪರಿಸ್ಥಿತಿ ಪ್ರತಿ 10 ನಿಮಿಷಕ್ಕೊಮ್ಮೆ ದಿಢೀರ್ನೆ ಬದಲಾವಣೆ ಆಗ್ತಾನೆ ಇರುತ್ತೆ. ಈ ಹವಾಮಾನ ಪರಿಸ್ಥಿತಿ ಬದಲಾವಣೆ ಆದಂತಹ ಕಾರಣದಿಂದಾಗೇನೆ ಈ ಹೆಲಿಕಾಪ್ಟರ್ ಪತನ ಆಗಿದೆ ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಈಗ ಸಿಕ್ಕಿದೆ. ಮುಖ್ಯವಾಗಿ ಹೆಲಿಕಾಪ್ಟರ್ಗಳು ಈ ಕೇದಾರನಾಥ ಭಾಗದಲ್ಲಿ ಪದೇ ಪದೇ ಅಪಘಾತಕ್ಕೆ ಈಡಾಗ್ತಾ ಇವೆ. ಈ ಕಾರಣಕ್ಕಾಗಿಯೇ ಈಗ ಕೇದಾರನಾಥ ಕಣಿವೆಗೆ, ಕೇದಾರನಾಥ ದೇವಾಲಯಕ್ಕೆ ಹೆಲಿಕಾಪ್ಟರ್ನಲ್ಲಿ ಸಂಚಾರ ಮಾಡಲಿಕ್ಕೆ ಕೊಟ್ಟಿರುವಂತಹ ಅನುಮತಿಯನ್ನ ಮುಂದುವರಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಕೇಂದ್ರ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ. ಈಗ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಕೇದಾರನಾಥ ದೇವಾಲಯಕ್ಕೆ ರೋಪ್ವೇ ಮೂಲಕ ಹೋಗುವಂತಹ ಯೋಜನೆಗೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಆ ಒಂದು ಯೋಜನೆ ಪ್ರಾರಂಭ ಆಗಿ ರೋಪ್ವೇ ಮೂಲಕನೇ ಜನರು, ಭಕ್ತಾದಿಗಳು ಕೇದಾರನಾಥ ದೇವಾಲಯವನ್ನು ತಲುಪಿದ್ರೆ ಆಗ ಹೆಲಿಕಾಪ್ಟರ್ಗಳ ಅಗತ್ಯ ಬೀಳೋದಿಲ್ಲ. ಹಾಗಾಗಿ ರೋಪ್ವೇ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಿ ರೋಪ್ವೇ ಮೂಲಕವೇ ಭಕ್ತಾದಿಗಳು ಕೇದಾರನಾಥ ದೇವಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಡಬೇಕು. ಮತ್ತು ಈ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಯ ಕಾರಣದಿಂದಾಗಿ ಹೆಲಿಕಾಪ್ಟರ್ಗಳಲ್ಲಿ ಸಂಚಾರ ಮಾಡುವಂತಹ ಪ್ರಯಾಣಿಕರು ಆಗಾಗ್ಗೆ ತಮ್ಮ ಜೀವವನ್ನು ಕಳ್ಕೊಳ್ತಕ್ಕಂಥ ಈ ದುರಂತಗಳು, ದುರ್ಘಟನೆಗಳಿಗೆ ತಡೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಕೇಂದ್ರ ಸರ್ಕಾರ ಆಲೋಚನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಈಗ ಹೆಲಿಕಾಪ್ಟರ್ಗಳ ಸಂಚಾರವನ್ನ ನಿಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಕೇಂದ್ರ ಸರ್ಕಾರ ಗಂಭೀರವಾಗಿಯೇ ಪರಿಶೀಲನೆಯನ್ನ ನಡೆಸ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.